ನಿನ್ನೆ ನಿನ್ ಮೊಬೈಲ್ಗೆ ಯಾವ್ದೋ ಕಾಲ್ ಬರ್ತಿದೆ. ಗಿವ್ ಮಾಡು. ಅಂಕಲ್ ಕಾಲ್ ಮಾಡ್ತಿದಾರ ಕಣೋ. ಕಟ್ ಮಾಡಿ ಬಿಸಾಕೆ. ನೀನ್ ಮಾಡಿದ ಕೆಲಸಕ್ಕೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸುಮ್ಮನೆ ಇರವ ನೀನು. ನಿಮ್ಮಿ ಜಯಾಂಟಿ ಕಡವ್ರ ಕಿಂಡರ್ ಗಾರ್ಡನ್ ಇದು. ಫೋನ್ ಮಾಡಿ ಮಾತಾಡಿದೆ, ಬನ್ನಿ ಅಂದಿದ್ದಾರೆ. ಗುಡ್ ಕಣ. ನಾನು ಟೀಚರ್ ಆಗಿ ವರ್ಕ್ ಮಾಡಿದ್ರೆ 500 ರೂಪೀಸ್ ಗಿವ್ ಮಾಡ್ತಾರೆ. ಪಾನಿಪುರಿ ಈಟ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಗೆ ಯಾರೋ ಮನಿ ಗಿವ್ ಮಾಡ್ತಾರೆ. ಏ ಡೋಂಟ್ ವರಿ, ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್. ನಮ್ಮ ಪಾನಿಪುರಿ ನಾವೇ ದುಡ್ಡು ಕೊಡೋಣ. ಬಾ. So, any experience? No. ನಿನ್ನೆ ವೈ ಆರ್ ಯು ಬೀಯಿಂಗ್ ಸೋ ಹಂಬಲ್? ಟೆಲ್. ಆಕ್ಚುಲಿ ಬೇರೆ ಕಡೆ ಟೀಚ್ ಮಾಡಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಆದ್ರೆ ದಟ್ ಸ್ಕೂಲ್ಸ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ವಾಸ್ ವೆರಿ ಲೋ, ಯು ನೋ. ಅದಕ್ಕೆ ನಾವೇ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಒಳ್ಳೇದಾಯ್ತು. So, what is the salary you expect? ಜಸ್ಟ್ 500 ರೂಪೀಸ್ ಗಿವ್ ಮಾಡಿದ್ರೆ ಸಾಕು ಪಾನಿಪುರಿ ಈಟ್ ಮಾಡಕ್ಕೆ. ಜೋಕು. ತುಂಬಾ ತಮಾಷೆ ಮಾಡ್ತೀರಪ್ಪ ನೀವು. So, what are the subjects you are very much expert in? I can teach all the subjects. So, I think you can take class for storytelling, rhymes, tables. Wow, Srihari, you can also join. Sure. Bunny, please. Good afternoon, children. Please sit down. Children, today we have a new teacher, Nimmi. Wish her. Good afternoon. Sit down. Nimmi, you can start. Yeah. Now, I will teach you ABCD. Okay? Yes, ma'am. Let's start. A, B, C, D, E, F, G. Next day morning, come to me. I will teach you ABC. Very good, Nimmi. Very good. Thank you. Please continue. Yeah. This is big A. Repeat. Big A. Okay? Next. This is small a. Okay? Repeat. This is big A. What is this? Small a. What is this? Big A. What is this? ಅಪ್ಪ ಏನಪ್ಪ ಇದು? ಚಾರು ಫೋನ್ ಮಾಡಿ ಹೇಳಿದ್ಲು. ನೋಡಪ್ಪ ಎಂತ ಕೆಲಸ ಮಾಡಿದ್ದಾರೆ. ಮಕ್ಕಳನ್ನ ಬೈದ್ ಕಳಿಸಿದ್ದಾರೆ. ಅವ್ರು ಎಲ್ಲಿ ಹೋಗಿದಾರೋ, ಏನ್ ಮಾಡ್ತಾ ಇದ್ದಾರೋ. ಈ ವಿಷಯ ಏನಾದ್ರು ಪಾಠ ಗೊತ್ತಾಯ್ತು ಅಂತಂದ್ರೆ ಕ್ಯಾಕರಿಸಿ ಮಕ್ಕಳು ಹೋಗಿದ್ದಾಳೆ. ಅಲ್ಲಪ್ಪ, ಇವಳು ಹೇಳಿದ್ರಲ್ಲೂ ಏನಪ್ಪ ತಪ್ಪಿದೆ? ದುಡುತ್ತೀನಿ ಅಂತ ಬುದ್ಧಿ ಮಾತು ಹೇಳಿದಾಳಷ್ಟೇ. ಬುದ್ಧಿ ಮಾತು ಹಾಗೆ ಹೇಳೋದು. ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಸ್ಟ್ರೈಟ್ ಆಗಿ ಹೇಳಿದ್ರೆ ಭಿಕ್ಷುಕರಿಗೂ ಹರ್ಟ್ ಆಗುತ್ತೆ. ನೀನು ಅಷ್ಟೇ ಸ್ವೀಟು, ಸ್ವಲ್ಪ ನೈಸಾಗಿ ಹೇಳ್ಬೋದಿತ್ತಲ್ವಾ? ನಾನ್ ನೈಸ್ ಆಗಿ ಹೇಳಿದ್ದು, ಅವ್ರು ಅದನ್ನ ವರ್ಟಾಗಿ ತಗೊಂಡ್ರು ಅಷ್ಟೇ. 100-200 ಅವ್ರಿಬ್ರಿಗೂ ಕೊಟ್ಟು ಕಳ್ಸಿದ್ರೆ ಏನಾಗ್ತೈತಮ್ಮ? ಅವ್ರಿಬ್ರು ಇನ್ನೂ ಮನೆ ಬಂದಿಲ್ಲ. ಹಸಿವಾದ್ರೆ ಮನೆಗ್ ಬಂದೇ ಬರ್ತಾರೆ. ಹಾ, ಅವ್ರೇನಾದ್ರೂ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಪಾಚೋ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ. ಆಗ ನಾನು ಏನು ಮಾಡಕ್ಕಾಗಲ್ಲ. ಜಾನು, ನಾನ್ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ದುಡ್ಡಿನ ಬೆಲೆ ನಿಮಗ್ ಗೊತ್ತಿಲ್ಲ ಅಂತ ಹೇಳ್ದೆ ಅಷ್ಟೇ. ಅದನ್ನ ಹೇಳೋ ಸ್ವಾತಂತ್ರ್ಯನೂ ನನ್ಗಿಲ್ವಾ? ನೀನ್ ಹೇಳಿದ್ ಕರೆಕ್ಟು. ಏಯ್, ಏನೋ ಕರೆಕ್ಟು? ನಿಮ್ಮಿ ನಾನ್ ಲಂಡನ್ ಇಂದ ಕರ್ಕೊಂಡ್ಬಂದು ಇಲ್ಲಿ ಉಳಿಸ್ಕೊಂಡಿದೀವಲ್ಲ, ಅವಳು ಯಾಕೋ ದುಡಿಬೇಕು? ನೀನ್ ಮಾಡಿದ ತಪ್ಪು. ಹೌದು ಸ್ವೀಟು, ನೀನ್ ಮಾಡಿದ ತಪ್ಪು. ಜಾನು, ನಾನ್ ಮಾಡಿದ ತಪ್ಪಾ? ಅಲ್ಲ ಸ್ವೀಟು, ನೀನ್ ಮಾಡಿದ ತಪ್ಪು ಅಂದ್ರೆ ಡೈರೆಕ್ಟ್ ಆಗಿ ತಪ್ಪಲ್ಲ, ಅದು ಹಿಂಗ್ ತಪ್ಪು. ಹೆಂಡತಿಗೆ ಎದುರ್ತೀಯೇನೋ? ಅಯ್ಯೋ, ನೀನು ನನ್ನ ಹಾಗೆ ಬಿಡು. ಅಯ್ಯಪ್ಪ, ನಾನ್ ನಿನ್ಕಿಂತ ವರ್ಷ್ಟು. ಹೆಂಡತಿ ಜೊತೆ ಅಮ್ಮಂಗೂ ಹೆದರ್ತೀನಿ. ಜಾಗು ಮರಿ ಫುಡ್ ಬೇಕೆ. ಫುಡ್ ಬೇಕು, ಬ್ರೆಡ್ ಬೇಕು, ಎಲ್ಲ ಬೇಕು. ಡಾಗು ಮರಿ ತೀಫು ಬಂದ್ರೆ ವಾಟು ಮಾಡುವೆ.
ಅದು ಸಾಕಾಗಿ ಹೋಗ್ತಾ ಇದೆ. ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಚಾರು, ಫೋನ್ ಮಾಡಮ್ಮ. ಮಾವ 10 ಸರಿ ಕಾಲ್ ಮಾಡಿದ್ದೆ, ಫೋನ್ ತೆಗಿತಿಲ್ಲ. ನಾನು ಏನ್ ಮಾಡ್ಲಿ? ನೋಡ್ದ, ನೀನ್ ಮಾಡೋ ಕೆಲಸ ಯಾವ ರೀತಿ ಇದೆ ಅಂತ. ಮಕ್ಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಎಲ್ರ ಹೋಗಿದ್ರಿ? ಅವಾಗ್ಲಿಂದ ಕಾಲ್ ಮಾಡ್ತಿದೀನಿ, ಫೋನ್ ತೆಗಿಯಕ್ಕಾಗಲ್ವಾ? ಅದಕ್ಕೆ ನೀವೇ ತಾನೇ ನಮ್ಮನ್ನ ಹೌಸ್ ಇಂದ ಔಟ್ಸೈಡ್ ಸೆಂಡ್ ಮಾಡಿದ್ದು. ನೋಡ್ದ ಚಾರು, ಮಕ್ಕಳ ಮೇಲೆ ಕೂಗಾಡಿ ತಪ್ಪು ಕೆಲಸ ಮಾಡಿದೆ ನೀನು. ನಾನ್ ಏನ್ ತಪ್ಪು ಮಾಡ್ದೆ? ಜಸ್ಟ್ 5 rupees ಅರ್ನ್ ಮಾಡಕ್ ಆಗಲ್ಲ ಅಂತ ಟೆಲ್ ಮಾಡಿದ್ರಲ್ಲ, ನಾನ್ ಇವಾಗ ಅರ್ನ್ ಮಾಡ್ತಾ ಇದ್ದೀನಿ. ಸ್ಕೂಲಲ್ಲಿ ಕ್ಲಾಸ್ ಟೀಚರ್ ಆಗಿ ಜಾಯ್ನ್ ಆಗಿದ್ದೀನಿ. ಕ್ಲಾಸ್ ಟೀಚರ್ ಕೆಲಸನಾ? ಸಂಬಳ ಎಷ್ಟಮ್ಮ? ಡೈಲಿ ಪಾನಿಪುರಿಗೆ 500 rupees ಗಿವ್ ಮಾಡಿದ್ರೆ ಸಾಕು ಅಂತ ಟೆಲ್ ಮಾಡಿದ್ದೀನಿ. ವೆರಿ ಗುಡ್ ಕಂದ, ವೆರಿ ಗುಡ್. ನಾವೀಗ ದುಡಿತೀವಿ, ದುಡುಕ್ ತಿಂತೀವಿ. ಯಾವ ಹೊತ್ಗೇನು ಬೇಕಾಗಿಲ್ಲ, ಯಾವ ಪಾಪಣ್ಣನ ವೈಫ್ ನಮಗ್ ದುಡ್ಡು ಕೊಡ್ಬೇಕಾಗಿಲ್ಲ. ಏ ಶ್ರೀದೇವಿ, ನೀನೇನು ಆ ಪುಟ್ಟ ಮಗು ಕೈಲಿ ಕೆಲಸ ಮಾಡ್ಸೋದ? ಒಪ್ಪ, ಇನ್ನೇನ್ ಮಾಡ್ಲಿ? ಮನೇಲಿ ದುಡ್ಡು ಕೊಡ್ಲಿಲ್ಲ, ನನ್ಗೆ ಯಾರು ಕೆಲಸ ಕೊಡ್ತಾರೆ? ನೋಡು, ನೀನ್ ಎಸ್ ಅನ್ನು. ನಮ್ಮ ಆಫೀಸ್ ನಲ್ಲಿ ಪ್ಯೂನ್ ಕೆಲಸ ಕೊಡ್ತೀನಿ. ನಮ್ ಸಿಂಗಯ್ಯನಿಗೆ ಅಸಿಸ್ಟೆಂಟ್ ಕೆಲಸ ಮಾಡ್ಬೋದು. ಸೂಪರ್ ಸೂಪರ್ ಸೂಪರ್, ಎಂತ ದೊಡ್ಡ ಪೋಸ್ಟ್. ಸಿಂಗಯ್ಯನೇ ಪ್ಯೂನು, ಅವನಿಗೆ ನಾನು ಅಸಿಸ್ಟೆಂಟಾ? ಆಗಲ್ಲ. ಹೋಗ್ಲಿ ಬಿಡು ಶ್ರೀಹರಿ, ನಮ್ಗೆ ಹೆಂಗೋ ಇವಾಗ 500 rupees ಡೈಲಿ ಗಿವ್ ಮಾಡ್ತಾರಲ್ಲ, ಅದ್ ಸಾಕು ಅಲ್ವಾ? ನಿಮ್ಮಿ ಇವಾಗ ದುಡಿಯೋಕ್ ಶುರು ಮಾಡಿದಾಳೆ, ಟೀಚರ್ ಕೆಲಸ ಮಾಡ್ತಾ ಇದ್ದಾಳೆ. ವಿಶ್ ಮಾಡಪ್ಪ, ವಿಶ್ ಮಾಡಮ್ಮ. ಥ್ಯಾಂಕ್ ಯು ಪಾಪಣ್ಣ. ವಿಶ್ ಮಾಡೋ ಅಂದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಸಾರಿ ನಿಮ್ಮಿ. ಓಕೆ ಅತ್ಗೆ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ನಾನ್ ನಿಮ್ಗೆ ಒಂದು ಮಾರಲ್ ಸ್ಟೋರಿ ಟೀಚ್ ಮಾಡ್ತೀನಿ. ಓಕೆ ಓಕೆ, ಮೊಲ ಕಮ್ ಮಾಡು. ಇವಾಗ ನಾವೆಲ್ಲ ಟಾರ್ಟಾಯ್ಸ್ ನ ಕರೆಯೋಣವಾ? ಟಾರ್ಟಾಯ್ಸ್ ಕಮ್ ಕಮ್ ಕಮ್. ಒಂದ್ಸಲ ಕಾಂಪಿಟೇಷನ್ ಆಯ್ತು. ಮೊಲ ಟಾರ್ಟಾಯ್ಸ್ಗೆ ಟೆಲ್ ಮಾಡ್ತು, ನಾನು ಈ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರ್ತೀನಿ ಅಂತ. ಅದಕ್ಕೆ ಟಾರ್ಟಾಯ್ಸ್ ಏನ್ ಟೆಲ್ ಮಾಡ್ತು, ನಾನು ನಿನ್ನ ಡಿಫೀಟ್ ಮಾಡ್ತೀನಿ, ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರ್ತೀನಿ ಅಂತ ಟೆಲ್ ಮಾಡ್ತು. ಆಗ ಅವರಿಬ್ರ ಮಧ್ಯ ಒಂದ್ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಅಂಪೈರ್ 1 2 3 ಅಂತ ವಿಜಿಲ್ ಊದಿದ್ರು. ಅವಾಗ ಮೊಲ ಫಾಸ್ಟ್ ಆಗಿ ಜಂಪ್ ಮಾಡ್ತಾ 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 ಕಮ್ ಮಾಡ್ತು. ಆದ್ರೆ ಟಾರ್ಟಾಯ್ಸ್ ಸ್ಲೋ ಆಗಿ ಕಮ್ ಮಾಡ್ತಾ ಇತ್ತು. ಅದೊಂದು ಸಿ ಮಾಡಿ ಮೊಲ ಥಿಂಕ್ ಮಾಡ್ತು. ಟಾರ್ಟಾಯ್ಸ್ ಕಮ್ ಮಾಡೋದು ತುಂಬಾ ಲೇಟ್ ಆಗುತ್ತೆ ಅಂತ ಮೊಲ ಸ್ಲೀಪ್ ಮಾಡ್ತು. ಅಷ್ಟರಲ್ಲಿ ಟಾರ್ಟಾಯ್ಸ್ ಸ್ಲೋ ವಾಕ್ ಮಾಡ್ತಾ 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 ಗೋಲ್ ರೀಚ್ ಆಗೇ ಬಿಡ್ತು. ಅವಾಗ ಮೊಲ ಸಿ ಮಾಡ್ಬಿಡ್ತು. ಟಾರ್ಟಾಯ್ಸು ಫುಲ್ ಮುಂದೆ ಗೋ ಮಾಡ್ತಾ ಇತ್ತು. ಅದಕ್ಕೆ ಮೊಲ ಫಾಸ್ಟ್ ಆಗಿ ಜಂಪ್ ಮಾಡ್ತಾ 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 ಕಮ್ ಮಾಡ್ತು. ಆದ್ರೆ ಗೋಲ್ ರೀಚ್ ಆಗಿದ್ಯಾರು? ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಸ್ಟೋರಿ ಮಾರಲ್ ಏನ್ ಗೊತ್ತಾ? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ರೇಸ್. ಮೇಡಮ್, ಈ ಟೀಚರ್ ಬಂದ್ಮೇಲೆ ಕನ್ನಡ ಇಂಗ್ಲಿಷ್ ಎರಡು ಮಾತಾಡಿ ನನ್ನ ಮಗು ತಲೆ ಕೆಡಿಸಿದೆ. ಮಮ್ಮಿ ಹಂಗ್ರಿ ಆಗ್ತಾ ಇದೆ ಅಂತಾನೆ, ಫುಡ್ ಕೊಟ್ರೆ ಈಟ್ ಮಾಡಿ ಸ್ಲೀಪ್ ಮಾಡ್ತೀನಿ ಅಂತಾನೆ. ಯಾವ ಲೋಕದ ಭಾಷೆ ಇದು? ನೋಡಿ ನಿಮ್ಮಿ, ಈ ಪೇರೆಂಟ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಡು ಯು ಹ್ಯಾವ್ ಎನಿ ಆನ್ಸರ್? ಎಸ್, ನಾನು ಇಂಗ್ಲಿಷ್ ಜೊತೆಗೆ ಕನ್ನಡನು ಟೀಚ್ ಮಾಡ್ತಾ ಇದ್ದೀನಿ. ಅದು ತಪ್ಪು ಅಂತ ಟೆಲ್ ಮಾಡೋರು ಫೂಲ್ಸ್. ನೋ ಆರ್ಗ್ಯುಮೆಂಟ್ಸ್. ನನ್ನ ಮಗುನ ನಾನು ಬೇರೆ ಶಾಲೆಗೆ ಹಾಕ್ತೀನಿ, ನಾನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು.
ಏನಾಯ್ತಮ್ಮ ಯಾಕೆ ಡಲ್ ಆಗಿದ್ಯಾ? ನಾನು ಇಂಗ್ಲಿಷು ಕನ್ನಡ ಮಿಕ್ಸ್ ಮಾಡಿ ಟಾಕ್ ಮಾಡ್ತೀನಲ್ಲ, ಅದಕ್ಕೆ ಯಾರೋ ಪೇರೆಂಟ್ ಕಮ್ ಮಾಡಿ ಗಲಾಟೆ ಮಾಡ್ಬಿಟ್ರು. ಅದಕ್ಕೆ ನನ್ನ ಸ್ಕೂಲಿಂದ ಔಟ್ಸೈಡ್ ಸೆಂಡ್ ಮಾಡ್ಬಿಟ್ರು. ಅಯ್ಯೋ ಹೋಗ್ಲಿ ಬಿಡಮ್ಮ, ಈ ಕಾಲದಲ್ಲಿ ಯಾರಮ್ಮ ಪ್ಯೂರ್ ಆಗಿ ಕನ್ನಡ ಮಾತಾಡ್ತಾರೆ? ಎಲ್ಲ ಬೆರಕೆನೆ. ಓಕೆ ಓಕೆ ಓಕೆ, ನೀವೆಲ್ಲ ಯಾಕೆ ಮಾಡಿದೀರಾ? ಇಲ್ಲಿ ಏನ್ ನಡೀತಾ ಇದೆಯಮ್ಮ? ಅದನ್ನ ನಾನ್ ಹೇಳ್ತೀನಿ. ನಿಮ್ಮಿ ಟೀಚರ್ನ ತೆಗಿಬಾರ್ದು ಅಂತ ಮಕ್ಳೆಲ್ಲ ಗಲಾಟೆ ಮಾಡ್ತಾ ಇದೆ. ಓ ಗ್ರೇಟ್. ನಿಮ್ಮಿ ಟೀಚರ್, ನೀವು ಮಕ್ಳಿಗೆ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ದೊಡ್ಡ ಗೌರವ ಏನಿದೆ? ಮಕ್ಕಳು ಮನಸ್ಸು ಗೆದ್ರೆ ಶಾಲೆನೇ ಗೆದ್ದಂಗೆ. ನಮ್ಗೆ ನಿಮ್ಮಿ ಮಿಸ್ದು ಸ್ಟೈಲು ತಪ್ಪು ಅಂತ ಅನ್ಸ್ಲೇ ಇಲ್ಲ. ಮತ್ ನೀವ್ ಯಾಕೆ ನಿಮ್ಮಿಂಗ್ ತೆಗೆದ್ರಿ? ಅದೇನಂದ್ರೆ ನಮ್ ಸ್ಕೂಲಲ್ಲಿ ನಮ್ ಸ್ಟಾಫ್ ಒಬ್ರು ಒಂದ್ ವಾರಕ್ಕೆ ಅಂತ ರಜೆ ಹೋಗಿದ್ರು. ಆ ಸ್ಟಾಫ್ ಗ್ಯಾಪ್ ಅಲ್ಲಿ ನಿಮ್ಮಿ ಅವ್ರಿಗೆ ಕೆಲ್ಸ ಕೊಟ್ಟಿದ್ವಿ. ಒಂದ್ ವಾರ ರಜೆ ಮುಗೀತು, ಅದಕ್ಕೆ ಕೆಲ್ಸದಿಂದ ತೆಗೆದ್ವಿ ಅಷ್ಟೇ. ನೆಕ್ಸ್ಟ್ ಟೈಮ್ ನಮ್ ಸ್ಟಾಫ್ ಯಾರಾದ್ರೂ ರಜೆ ಹಾಕಿದ್ರೆ ಖಂಡಿತ ನಿಮ್ಮಿ ಅವ್ರ ಸರ್ವಿಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ನಿಮ್ಗೆ ನಾವು ಇವತ್ತಿನ 500 ರೂಪೀಸ್ ಕೊಡೋದಿತ್ತು, ಅದಕ್ಕೆ ಅದನ್ನ ಕೊಡೋಣ ಅಂತ ಬಂದೆ. ಮಕ್ಳೆಲ್ಲ ನಾವು ಬರ್ತೀವಿ ಅಂತಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಶ್ರೀಹರಿ, ಈ 500 ರೂಪೀಸ್ ಅಲ್ಲಿ ಪಾನಿಪುರಿ ತಿನ್ನೋಣ? ನೋ, ಚಾಕ್ಲೇಟ್ಸ್ ಬ್ರಿಂಗ್ ಮಾಡೋ, ಇವ್ರಿಗೆಲ್ಲ ಗಿವ್ ಮಾಡೋಣ.